ಆಫ್ಟರ್ ಲಾಂಗ್ ಟೈಮ್. ಯಾಕಂದರೆ ನಾನು ಫಸ್ಟು ಶಿವಣ್ಣ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇಂಡಸ್ಟ್ರಿ ಎಂಟ್ರ್ ಆದಾಗ ಒಬ್ಬ ವಿಲನ್ ಹೀರೋಗೆ ಏನಾದ್ರು ಡೈರೆಕ್ಟಾಗಿ ಟಚ್ ಮಾಡೋ ಸೀನ್ ಇದ್ದು ಅದು ಫಸ್ಟ್ ಸೀನು. ಆ ಟೈಮಲ್ಲಿ ನಂಗೆ ಶಿವಣ್ಣ ಧೈರ್ಯ ಕೊಟ್ಟಿದ್ದು ಇವತ್ತವರೆಗೂ ಆ ಧೈರ್ಯ ಕಮ್ಮಿ ಆಗಿಲ್ಲ. ಅದರಿಂದ ಆದಮೇಲೆ ಬಂಧು ಬಳಗ ಲಾಸ್ಟ್ ಆಯಿತು, ಮತ್ತೆ ಅವಕಾಶ ಸಿಗಲಿಲ್ಲ ನಾನು ಶಿವಣ್ಣ ಜೊತೆ ಮಾಡೋದಕ್ಕೆ. ಅಟ್ಲೀಸ್ಟ್ ಈಗ ನಾವು ಮಾಡಿರೋ ಒಂದು ಪಾತ್ರದ ಸಿನಿಮಾ ಚೌಕಿದಾರ್ ಇದಕ್ಕೆ ಇವತ್ತು ಸಾಂಗ್ ಇದಕ್ಕೆ ಲಾಂಚಿಗೆ ಬಂದಿದ್ದಾರೆ, ಅದೊಂದು ಖುಷಿ ಆಯಿತು. ಇನ್ನು ನಮ್ಮ ಸಾಯಿ ಕುಮಾರ್ ಸರ್ ಅವ್ರದ್ದು 50ನೇ ವರ್ಷ ಅಂದರೆ ಲೆಕ್ಕ ಹಾಕೊಳ್ಳಿ, ನಾವೆಲ್ಲ ಏನೂ ಅಲ್ಲ. ಅವರ ಒಂದು ಇದನ್ನು ಜರ್ನಿನ ನೋಡೋದಕ್ಕೂ ಹುಟ್ಟಿರಲಿಲ್ಲ. ಅಂಥ ಒಬ್ಬ ವ್ಯಕ್ತಿದು ಇವತ್ತು ಅವ್ರದ್ದೇ ಆದ ಒಂದು ವಿಭಿನ್ನವಾದ ರೀತಿಯಾದ ಫಾದರ್ ರೋಲ್. ಅವ್ರಿಗೆ ಅದು ಫಸ್ಟ್ ಟೈಮ್ ಆ ಥರ ಕನ್ನಡದಲ್ಲಿ ಅದು ಮಾಡಿದ್ದಾರೆ, ಅದೊಂದು ಸಂತೋಷ. ಆ್ಯಂಡ್ ನಮ್ಮ ನಿರ್ದೇಶಕರಿಗೆ ನಮ್ಮ ಚಂದ್ರಶೇಖರ್ ಬಂಡೆಯಪ್ಪ ಅವರು ಆಲ್ರೆಡಿ ನಾನು ಹೇಳಿದ್ದೀನಿ, ಅವರು ಸುಮ್ಮನೆ ತಮಾಷೆ ಅಲ್ಲ, ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗೋದಕ್ಕೆ 2 ವರ್ಷ 3 ವರ್ಷ ಮುಂಚೆ ಮಾತು ಕೊಟ್ಟು ನಡ್ಕೊಂಡಂಥ ಗ್ರೇಟ್ ವ್ಯಕ್ತಿ ನನಗೆ ಕೊಟ್ಟಂಥ ಪಾತ್ರ ಅವರು. ಅವ್ರಿಗೆ ಬೆನ್ನೆಲುಬಾಗಿ ನಿಂತು ನನಗೆ ಚಂದ್ರಶೇಖರ್ ಅವರು, ನಮ್ಮ ಕಳಲಿ ಚಂದ್ರಶೇಖರ್ ನಿರ್ಮಾಪಕರು, ನಿಜವಾಗ್ಲೂ ಭಾಳ ಎಕ್ಸ್ಪೀರಿಯನ್ಸ್ ನಿರ್ಮಾಪಕರು. ಎಲ್ಲ ಥರ ಆರ್ಟಿಸ್ಟ್ಗಳನ್ನ ಅಂದರೆ ಎಕ್ಸ್ಪೀರಿಯನ್ಸ್ ಅಂದರೆ ನೋಟೆಡ್ ಆಕ್ಟರ್ಸ್ನ ಯಾವ ಥರ ಮೇಂಟೈನ್ ಮಾಡೋಕ್ಕೆ ಪ್ರತಿಯೊಂದನ್ನು ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಅವ್ರಿಗೆ ಒಂದು ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅಣ್ಣ ನಮ್ಮ ಪೃಥ್ವಿ ಅನ್ಬಾರ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದರೆ ನಾನು ದಿಯಾ ಪಿಕ್ಚರಿಂದನೂ ನಾನು ಒಬ್ಬ ಒಳ್ಳೆ ಅಸೆಟ್ಟು ನಮಗೆ ಇಂಡಸ್ಟ್ರಿಗೆ ಅಂತ ಹೇಳ್ತಾನೆ ಬಂದಿದ್ದೀನಿ. ಅಂಥ ಒಬ್ಬ ಪರ್ಫಾರ್ಮರು ಈ ಸಿನಿಮಾಲಂತೂ ನೋಡಿ, ಡ್ಯಾನ್ಸ್ ಹೇಳಿದ್ರು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹೇಳಿದ್ರು, ಅವರ ಪ್ರಕಾರ ಡ್ಯಾನ್ಸಲ್ಲೂ ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ. ನಮ್ಮ ಧನ್ಯ ಅಂತೂ ಮಾತಾಡೋಂಗೇ ಇಲ್ಲ. ಅದು ಫಸ್ಟ್ ಸಿನಿಮಾಲೇ ಅಂದರೆ ನಾನು ಅವ್ರ ಜೊತೆ ವರ್ಕ್ ಮಾಡಿರೋ ಫಸ್ಟ್ ಸಿನಿಮಾಲೇ ತುಂಬ ಎಮೋಷ್ನಲ್ ಕ್ಯಾರೆಕ್ಟರ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ, ಭಾಳ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಸಚಿನ್ ಭಾಳ ಚೆನ್ನಾಗಿ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ. ಫೈಟ್ ಮಾಸ್ಟರ್ ಭಾಳ ಹೊಸಬ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನು ಕೂಡ ನಮ್ಮ ಇದು ಖುಷಿ ಆಗುತ್ತೆ. ಎಂಟೈರ್ ಟೀಮು ಈ ಒಂದು ಸಿನಿಮಾನ ನಿಜವಾಗ್ಲೂ ಈ 30ನೇ ತಾರೀಕು ಏನು ಬರ್ತಿದೆ, ಖಂಡಿತವಾಗ್ಲೂ ಅವ್ರಿಗೆ ಸಪೋರ್ಟಾಗಿ ಎಲ್ಲರೂ ಅದನ್ನು ಗೆಲ್ಲಿಸ್ಬೇಕು, ನಿಲ್ಲಿಸಬೇಕು. ತುಂಬ ಚೆನ್ನಾಗೇ ಮಾಡಿದ್ದಾರೆ. ಅದನ್ನು ನಿಲ್ಲಿಸ್ಬೇಕು ಅಂದರೆ ಇನ್ನೇನಿಲ್ಲ. ಪ್ರತಿ ಸಲ ಪ್ರತಿ ಸಿನಿಮಾ ಬಗ್ಗೆ ಎಲ್ಲರೂ ಕೇಳ್ಕೊಳ್ಳೋದೇ ಅದು. ಯಾವುದ್ಯಾವುದೋ ದೊಡ್ಡ ಸಿನಿಮಾ ಬಂದಾಗ ಇನ್ನೊಂದು 4-5 ಸಿನಿಮಾ ಚೆನ್ನಾಗಿ ಬಂದಿರೋ ಸಿನಿಮಾ ಬರೋದೇ ಇಲ್ಲ ಥಿಯೇಟ್ರಿಗೆ. ಆ ಥರ ಆಗಬಾರ್ದು. ಈ ಸಿನಿಮಾ ಬೆಳಿಬೇಕು, ನಿಲ್ಲಬೇಕು ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.